ಓ ಇದ್ಯೋನು ಎಲ್ಲಾರು ಓಟ್ ಮಾಡಿ ಬತ್ತವ್ರೆ. ನಾನಿನ್ನು ಓಟ್ ಮಾಡಕ್ ಹೋಗೇ ಇಲ್ಲ. ಹೋಗಿ ಬರ್ಬೇಕು. ಓ ಆಗ ಗುಂಡವನ್ನು ಬತ್ತಾರಂಗದೆ. ಓ ಆಗಯ್ಯ ಬೆಳಗ್ಗೆನೇ ಎದ್ದು ಓಟ್ ಮಾಡಿ ಬತ್ತಾರಂಗದಲ್ಲವ. ಇರು ಕೇಳುಮ. ಗುಂಡವ ಗುಂಡವ ಬಾಯಿಲಿ. ಓ ಇದ್ಯಾನ ಲಕ್ಷ್ಮಕ್ಕ, ಇದ್ಯಾಕೆ ಇನ್ನು ಇಲ್ಲೇ ಇದ್ದಿ? ಓಟ್ ಮಾಡಕ್ ಹೋಗಿಲ್ವೇ? ಹೋಗ್ಬೇಕು ಅನ್ಕೊಂಡವ, ಇನ್ನೂ ಹೋಗಿಲ್ಲ. ನಮ್ಮನೆಯಪ್ಪ ಎಲ್ಲ ಹೋಗಿದ್ ಬರ್ತೀನಿ ಇರವಿ, ಯಾರಾದ್ರೂ ದುಡ್ಡು ಕೊಟ್ಟರೇನೋ ನೋಡ್ಕೊ ಬರ್ತೀನಿ ಇರು ಅಂತ ಒಂದ್ ಹೆಜ್ಜೆ ಹೋಗವ್ರೆ, ಇನ್ನೂ ಬಂದಿಲ್ಲ. ಹೋಗ್ಬೇಕು ನಾನುವೆ. ಅದಕ್ಕೆ ಮನೆ ಕೆಲಸ ಎಲ್ಲ ಬಿಡ್ಬನ್ನೆ ಮಾಡಿ ನಾನುವೆ ರೆಡಿ ಆದೆ ಮತ್ತಾಕ್ ಬರುವ ಅಂತ. ನಮ್ಮನೆಯಪ್ಪ ಇರು ಏನಾದ್ರೂ ಕೊಟ್ಟರೇನೋ ಅಂತ ಹೋಗದೆ. ಏನಾದ್ರು ಕೊಟ್ರೆ ಹೆಂಗೆ? ಅಯ್ಯೋ ಏನೂ ಇಲ್ಲ ಕಣವ, ಏನು ಕೊಟ್ಟಿಲ್ಲ ಕಣ. ಹೋದೆ ನಾನು, ಅಲ್ಲಿ ಜನ ಇದ್ರು. ಕ್ಯೂ ನಿಂತ್ಕೋಬೇಕಿತ್ತು. ಲೈನಾಗ ನಿಂತ್ಕೊಂಡು ಜನ ಇದ್ರಲ್ವೇ, ನಂಗೆ ಹೊಸ ವಯಸ್ಸಾಗದೆ ಅಂತ ಬೇರ್ನೆ ಬಿಟ್ಟು ಕಣ. ಸಾನೆ ಜನನೇ ಅವ್ರೆ, ಬಿಸಿಲು ಬೇರೆ ಅಲ್ವೇ ಸ್ಕೂಲ್ ತಗವ. ಅದಕ್ಕೆ ಹೋಗ್ಬಿಟ್ಟು ಬಂದೆ. ಪೊಲೀಸ್ ಅಪ್ಪನ ಕೇಳ್ದೆ, ಬಿರ್ಬಿರ್ನೆ ಬಿಟ್ಟ ನನ್ನ. ನಿಂತ್ಕೊಳಕ್ ಆಗಕ್ಕಿಲ್ಲ ಕಣಪ್ಪ ಅಂದೆ. ಅದಕ್ಕೆ ಹೋಗಜ್ಜಿ ಬೇರ್ನೆ ಹೋಗು ಅಂದ್ಬಿಟ್ಟು ನನ್ನ ಬಿಟ್ಟ. ಅದಕ್ಕೆ ಅವ ಮೋಟ ಹಾಕ್ಬಿಟ್ಟು ಬಂದೆ ಕಣವ. ಅಯ್ಯೋರ್ ಕೊಡೋದನ್ನ ನಾವು ನೆಚ್ಕೊಳಕ್ ಆಯ್ತಿತ್ತು ಅನ್ಕಂತಾಯಿ. ತಕ್ಕ ಇವತ್ತೆಲ್ಲ ಕೊಟ್ಟಾರೆ, ನೆನ್ನೆ ಮೊನ್ನೆಲ್ಲ ಕೊಡ್ಲಿಲ್ವೇ? ಸಾಲದಂತ ನಿನ್ ಗಂಡಂಗೆ ಇದ್ಯಾರವ ಇನ್ನೂ ಕಾಯ್ತಾವನೆ. ಹೋಗು ಸುಮ್ಮನೆ ಕಾಯ್ದಿರಾ, ಹೋಗಿ ಓಟ್ ಹಾಕ್ಬಿಟ್ಟು ಬರೋಗ್ರಿ. ಇದ್ಯಾನು ಹೇಳ್ತಿದ್ದೆ ಗುಂಡವ, ನನ್ನ ಮೊನ್ನೆ ಕೊಟ್ರೆ ಇದ್ಯಾನು ನಮ್ಮನೆ ಕಡೆಗೆ ಯಾರು ಬರ್ಲಿಲ್ವಲ್ಲ? ನಿಮ್ಮನೆಗೆ ಏನಾರು ಬಂದಿದ್ರೆ ಏನ್ ಕೊಟ್ರು? ವಾ ಗುಂಡವ ಇಲ್ಲೇ ಅದೇ. ಓ ಬಾರ ಸರೋಜಿ, ಇಲ್ಲೇ ಇದೀನಿ ಕಣ್ ಬಾ. ಯಾಕೆ? ಓ ಬಾರಕಯ್ಯ. ಗುಂಡವ ಇಲ್ಲೇ ಅದೇ. ಪಾಪ ಓಟ್ ಹಾಕ್ಬಿಟ್ಟು ಹೋಯ್ತಿತ್ತು ಮನೆ ತಗಡೆ. ನಾನು ಯಾಕೆ ಕರ್ದೆ, ಓಟ್ ಹಾಕ್ ಬಂದ ಅಂತ ಕೇಳ್ತಿದ್ದೆ. ನೀನು ಓಟ್ ಹಾಕ್ದೆ? ಇಲ್ಲ ಇವಾಗ ಹೋಯ್ತಿದ್ಯಾ? ಎಲ್ ಕಣವ, ನಾನು ಇನ್ನೂ ಹಾಕಿಲ್ಲ. ಎಲ್ಲಾರು ಹಾಕ್ಲಿ, ಸಂಡೆ ಹಂಗೆ ಹೋಗಿ ಬರುಮ ಅಂತ. ಅಲ್ಲಿ ಬಿಸಿಲಲ್ವೇ, ಬಿಸಿಲು ಏನಾಡಿ ಜನ ಅಲ್ವಾ, ಯಾರು ನಿಂತ್ಕೊಳ್ಳೋರು ಬಿಸಿಲಲ್ಲಿ. ನನ್ನ ಕೈಲಿ ನಿಂತ್ಕೊಳಕ್ ಆಗಕ್ಕಿಲ್ಲ. ಅದಕ್ಕೆ ಸಂಜೆ ಹಂಗೆ ಹೋಗುಮ ಅಂತ. ಹಂಗೆ ಅದು ಅಲ್ಲದೆ ಏನೋ ಒಂದು 500 ರೂಪಾಯಿ ಏನೋ ಕೊಡ್ತಾವ್ರಂತೆ. ನಿಜವೇ? ನಂಗೂ ಗೊತ್ತಿಲ್ಲ. ಅವಳಲ್ಲ, ಅವಳು ಯಾರೋ ಅವಳು ಶಾಂತವ. ಅವಳು ಹಂಗಂದ್ಲು 500 ರೂಪಾಯಿ ಕೊಡ್ತಾವ್ರೆ ಅಂತ ಅಂದ್ಲು. ನಂಗೆ ಗೊತ್ತಿಲ್ಲಪ್ಪ. ಅದಕ್ಕೆ ಯಾಕೆ ಕಾಯ್ತಿದ್ದೆ ನಾ, ಯಾರು ಬಂದರೇನೋ ಕೊಡ್ತಾರ ಅಂತ. ಅದಕ್ಕೆ ನಾನು ಕಾಯ್ತಿದ್ದೆ, ಇನ್ನೂ ಹಾಕಿಲ್ಲ ಕಣೆ. ಏನು 500 ರೂಪಾಯಿ ಕೊಟ್ರಂತೆ? ಅಯ್ಯೋ ಎಲ್ಲಂತೆ? ನಂಗೂ ಗೊತ್ತೇ ಇಲ್ಲ ನೋಡು. ಗುಂಡವನ ಹೇಳ್ತು ನನ್ನ ಮನೆಯಿಂದ ಕೊಡ್ತಾವ್ರೆ ಅಂತ. ನಮ್ಮ ಕಡೆಗೆ ಯಾರು ಬಂದಿಲ್ವಲ್ಲ, ಈ ಬೈದಿ ಕಡೆಗೆ ಒಬ್ನಾರ ಬರ್ಲಿಲ್ವಲ್ಲ. ನೋಡ್ದ ನೀವೇ ಸರಿ ಕಣವ, ದುಡ್ಡುಗಳು ಇಸ್ಕೊಂಡು ಸನಾಕಿ ಮಾತಾ ಹಾಕಿದ್ದೀರಿ. ನಮ್ಮ ಕಡೆಗೆ ಏನು ಬಂದಿಲ್ಲ ಕಣೆಯವಳು. ಕೊನೆ ಬೀದಿಗೆ ಬಂದಿದ್ರಂತೆ, ಅಲ್ಲೆಲ್ಲ ಸೀರೆಗಳನ್ನೆಲ್ಲ ಹಂಚಿದ್ರಂತೆ. ಇಲ್ಲಿ ನೋಡಿದ್ರೆ ಯಾರು ಬಂದಿಲ್ವಲ್ಲ. ಹೋಗತ್ತವೆ. ನಾನಂತೂ ಓಟ್ ಹಾಕಕ್ಕಿಲ್ಲ, ಏನೂ ಹಾಕಿಲ್ಲ. ಅಲ್ಲ ನಾವು ಮನ್ಸ್ರಲ್ವಿ, ನಮಗೂ ಕೊಡಬಾರ್ದೆ. ಅದ್ಯಾಕೆ ಒಬ್ರಿಗಂತರ ಮಾಡೋದು ಇವರು ಜನ. ಸರಿಗಿಲ್ಲ ಕಣವ, ಕೊಟ್ರೆ ಎಲ್ಲರಿಗೂ ಕೊಡ್ಬೇಕಲ್ವೇ? ಅಯ್ಯೋ ಹೂ ಕಣವ, ನಮ್ಮನೆ ಕಡೆಗೂ ಯಾರು ಬರ್ಲಿಲ್ಲ. ಕೊನೆ ಬುದ್ಧಿಲಿ ಹೇಳ್ತಿದ್ರು ಅಲ್ವೇ, ಸೀರೆಗಳು ಕೊಟ್ಟರು ಅಂತ ಹೇಳ್ತಿದ್ರು. ನಮ್ಮ ಕಡೆಗೆ ಯಾರು ಬಂದಿಲ್ಲ ಕಣೆ. ಸುಮ್ಕೆ ನಾವು ಈ ರೋಡಲ್ಲಿ ಇರೋದು. ಈ ಬೀದಿಯಾಗಿ ಯಾರ ಮನೆಗೂ ಏನು ಕೊಟ್ಟಿಲ್ಲ. ಗುಂಡವ್ವ ಹೇಳ್ತೆ. ಏನ್ ಗುಂಡವ್ವ, ಹಂಗಾರೆ ನಿಂಗೂ ನೆನ್ನೆ ಮೊನ್ನೆ ಕೊಟ್ರೆ ಯೋಟಟ್ ಕೊಟ್ರು? ಏ ಹೂ ಕಡೆ ಕೊಟ್ರು ಕಣ. ನೆನ್ನೆ ರಾತ್ರಿ ಬಂದ್ಬಿಟ್ಟು 500 ರೂಪಾಯಿ ಕೊಟ್ರು ಆಟಯ್ಯ, ಇನ್ನೇನು ಇಲ್ಲ. ಅದಕ್ಕೆ ನಾನು ಸೀದಾ ಬೆಳಗ್ಗೆ ಎದ್ದು ಓಟ್ ಹಾಕ್ಬಿಟ್ಟು ಬಂದೆ. ನಮ್ಗೆ ಒಂದು ಸೀರೆ ಗಿರೆ ಏನು ಕೊಟ್ಟಿಲ್ಲ ಕಣವ. 500 ರೂಪಾಯಿ ಕೊಟ್ರು. ಇರೋದು ಹೇಳ್ಬೇಕು, ಸುಮ್ಮನೆ ಇಲ್ದಿದ್ದೆಲ್ಲ ಯಾಕೆ ಹೇಳ್ಬೇಕು? ಇರೋದೇ ಹೇಳೋದು. ಅದ್ರಲ್ಲಿ ಕೊಟ್ಟಿರೋದನ್ನ ಕೊಟ್ಟಿಲ್ಲ ಅಂತ ಹೇಳಕ್ ನಮ್ಗೇನು ಇದಾವ? 500 ರೂಪಾಯಿ ಕೊಟ್ರು ಕಡೆ ಅಷ್ಟೇ. ನೋಡ್ದೆ ಗುಂಡವ್ವನ ಕಡೆಗೂ ಕೊಟ್ಟವ್ರೆ, ಶಾಂತಗೂ ಕೊಟ್ಟವ್ರೆ, ಕೊನೆ ಬಿದ್ದಿಗೆಲ್ಲ ಸೀರೆ ಕೊಟ್ಟವ್ರೆ. ನಮ್ಗೆ ಮಾತ್ರ ಏನೂ ಇಲ್ಲ ಕಣೋಗು. ಸುಮ್ಕೆ ಇದಕ್ಕೆ ನಾವು ಬೇರೆ ಹೋಗಿ ಮಾತಾಡ್ಬೇಕು. ಏ ಲಕ್ಷ್ಮಿ, ಇದ್ಯಾಕವ ಹಿಂಗಂತಿ? ಸುಮ್ಮನೆ ಹೋಗಿ ಮತ ಹಾಕು. ಅವ್ರು ಕೊಟ್ಟರಷ್ಟು ಕೊಡ್ದಿರಷ್ಟು ಮತ ಹಾಕ್ಬೇಕು ನಾವು. ಹೋಗವ, ಓಟ್ ಹಾಕ್ಬಿಟ್ಟು ಬರೋಗತೆಗೆ.
ಏ ಇರ್ಗುಂಡವ ನಿನ್ಗೇನೋ 500 ರೂಪಾಯಿ ಬಂತು ಅದಕ್ಕೆ ಹೇಳ್ತಿದ್ದಿ. ನಮ್ಗೆ ಏನೂ ಇಲ್ಲ ಅಲ್ಲಿ ಸುಮ್ಕಿರು. ಇರೇ ಲಕ್ಷ್ಮಕ್ಕ. ನೋಡಮ್ಮ ಸಾಯಂಕಾಲವರೆಗೂ ನೋಡಮ್ಮ ಯಾರು ಕೊಟ್ಟಾರೇನೋ. ನೋಡಮ್ಮ ಇರು. ಮುಖಾಣಿ ಅವಳು ಕಾಯಿ ಮಕ್ಕನ್ ತಕ. ಅಗಳೇ ಅಗ ಶಾಂತವನೇ ಬತ್ತಾವಳೆ ಇರು. ಅವಳ ಕೇಳ್ತೀನಿ. ಏನ್ ಕೊಟ್ರು ಅಂತ ಕೇಳ್ತೀನಿ ಕಣ್ ಇರು. ಅವಳಿಯ ಹೇಳಿದ್ದು ನಂಗೆ. ಬೆಳಗ್ಗೆನೇ ಹೇಳಿದ್ಲು. ಹೇಳ್ಬಿಟ್ಟು ಓಟಕ್ಕೆ ಹೋಯ್ತಿದ್ಲಲ್ಲ. ಹೋಗಿ ಬತ್ತಾವಳೆ. ಓಟ್ನ ಹಾಕ್ಬಿಟ್ಟು ಬತ್ತಾವಳೆ. ಇರು ಕೇಳ್ತೀನಿ. ನಾನೇನಾದ್ರು ಹೇಳೋದು ಸುಳ್ಳದೆ ಬೇಕಾದ್ರೆ ಅವಳನ್ನ ಕೇಳ್ತೀನಿ ಇರು. ಕೇಳಿಸ್ತೀನಿ ತಡೀರಿ ನಿಮ್ಗೆ. ಇರೋನು ಎಲ್ಲರೂ ಇಲ್ಲೇ ಕುಂತಿದ್ದೀರಿ. ಯಾಕೆ ಓಟ್ ಹಾಕ್ಲಿಲ್ವೇ ಗುಂಡವ ಲಕ್ಷ್ಮಕ್ಕ ಸರೋಜಕಯ್ಯ? ಯಾಕೆ ಯಾರು ಓಟ್ ಹಾಕ್ಲಿಲ್ವೇ? ಬಾಸಂತಕಯ್ಯ ನಿಂದಾಯ್ತೆ ಓಟು ಹಾಕ್ ಬಂದ್ಯಾ? ಉಕ್ಕಡ ಲಕ್ಷ್ಮಿ ಹಾಕ್ ಬಂದೆ ಕಣವ. ಈಗ ಹಾಕ್ಬಿಟ್ಟು ಬರ್ತಾ ಇದೀನಿ ನೋಡು. ಏನ್ ಜನ ಗೊತ್ತೇ. ಅಯ್ಯೋ ಕ್ಯೂ ಕಣವ. ಬೆಳಗ್ಗೆ ಹೋಗಿದ್ದಕ್ಕೆ ಈಗ ಬರ್ತಾ ಇದ್ದೀನಿ ನೋಡತ್ತೆಗೆ. ನಂಗಂತೂ ನಿಂತು ಸಾಕಾಯ್ತು. ಹೋಗ್ರಿ ನೀವು. ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಿ? ಹೋಗ್ಬಿಟ್ಟು ಹಾಕೋದಲ್ವೇ ಗುಂಡವ? ನೀನ್ ಅಲ್ಲೇ ನೋಡ್ದಂಗಿತ್ತಲ್ಲ, ನೀನ್ ಇನ್ನೂ ಹೋಗ್ಲಿಲ್ವಾ ಓಟ್ ಹಾಕಕ್ಕೆ? ಏನ್ ಅಂದಾಯ್ತು ಕಣ್ತಾಯಿ. ನಾನು ಹೋಗ್ಬಿಟ್ಟು ಹಾಕ್ ಬಂದೆ. ನಾನು ಬಂದಿದ್ದೆ ಕಣವ. ನೋಡ್ದೆ ನಿನ್ನುವೆ ಕ್ಯೂ ನಿಂತಿದ್ದಲ್ಲ. ನಾನು ನೋಡ್ದೆ ನಿಂತ್ಕೊಳಕ್ಕಾಗ್ಲಿಲ್ಲ ನನ್ನ ಕೈಲಿ. ಅದಕ್ಕೆ ಪೊಲೀಸ್ ಅಪ್ಪಂತ ಹೋಗಿ ಹೇಳ್ದೆ. ನನ್ನ ಕೈಲಿ ಆಗಕ್ಕಿಲ್ಲ ಕಣಪ್ಪ, ಬಿಸಿಲು ನಂಗೆ ನಿಂತ್ಕೊಳಕ್ಕೆ ಹುಷಾರಿಲ್ಲ ಅಂತ ಹೇಳ್ದೆ. ಅದಕ್ಕೆ ಅಯ್ಯಪ್ಪ ಸೀದಾ ಒಳಗೆ ಬಿಡ್ತು. ಅದೆಂಥದ್ದು ಅದು ಅವ್ರ ಕೈಗೆ ಕಾರ್ಡ್ ಕೊಡು ಚೀಟಿ ಕೊಡು ಅಂದ್ರು. ನಾನು ಎಲ್ಲ ತೋರಿಸ್ದೆ. ಅದೇನು ಕೈಗೆ ಒಂಚೂರು ಮಸಿ ಬೆಳೆದ್ರು. ಆಮೇಲೆ ಒತ್ಬಿಟ್ಟು ಬಂದೆ ಕಣವ. ನನ್ನ ಕೈಲಿ ಆಗ್ಲಿಲ್ಲ ನಿಂತ್ಕೊಳಕ್ಕೆ. ನೋಡ್ದೆ ನಾನು ನಿಂತಿದ್ದಲ್ಲ ಪಾಪ ಬಿಸಿಲಿನಾಗಿ. ಏನ್ ಮಾಡೋದು, ಮಕ್ಳನ್ನೆಲ್ಲಿ ಬಿಟ್ಟೆ. ಓ ಹೌದೇ, ಅದೇ ನಾನು ನೋಡ್ದಂಗಿತ್ತು. ಹಂಗಾರೆ ಒಳ್ಳೆ ಕೆಲಸ ಮಾಡ್ಬೇಕಂತಕ ಹೋಗಿ ಪೊಲೀಸ್ ಅಪ್ಪನ ಕೇಳ್ದ. ನಿಮ್ಗೆ ಅಂತಕ ವಯಸ್ಸಾಗದೆ ಅಂತ ನಿಮ್ನ ಬಿಡ್ತಾರೆ, ನಮ್ನೆಲ್ಲಿ ಬಿಟ್ಟಾರು. ನಾವು ಕ್ಯೂನಾಗೆ ಬರ್ಬೇಕಡ. ಮಕ್ಳನ್ನ ಇಲ್ಲ ನಮ್ಮ ಅತ್ತೆ ಕಡೆ ಬಿಟ್ಟು ಬಂದಿದ್ದೀನಿ. ನಮ್ಮ ಅತ್ತೆ ಅಟ್ಟಿಯಾಗೆ ಅದೇ. ಆಮೇಲೆ ಹೋಗಿ ಹಾಕಿ ಬರ್ತೀನಿ, ನೀನು ಹೋಗ್ಬಿಟ್ಟು ಬರೋಗವ ಅಂತ ನಾನು ನಮ್ಮ ಮನೆಯಪ್ಪ ಹೋದು. ಅವ್ರು ಹಂಗೆಯ ಓಟ್ ಹಾಕ್ಬಿಟ್ಟು ಹೊಲ ಕಡೆಗೆ ಹೋದ್ರು. ಕೆಲಸದೆ ಅಂತ ಹೋದ್ರ ನಾನು ಈ ಕಡೆಗೆ ಬಂದೆ. ಹೋಗ್ರಿ ಮತ್ತೆ ಲಕ್ಷ್ಮಕ್ಕಯ್ಯ ಹೋಗು ನೀನುವೆ. ಕಣ್ಸ ಅಂತಕ ಹೋಯ್ತೀನಿ. ಮತ್ತೆ ಏನು ಕೊಟ್ರಂತೆ ನಿಮ್ಗೂ? ಏನಾರು ಕೊಟ್ರೆ? ಅದು ಕೊಟ್ರಲ್ಲ. ಕೊಟ್ಟು ಕಣವ. ಅಲ್ಲಿ ಬೆಳಗ್ಗೆನೆ ಹೋಗಿದ್ವಲ್ಲ, ಅಲ್ಲಿ ಕೊಟ್ರು. ಯಾರಿಗೂ ಹೇಳ್ಬೇಡ್ರಿ ಅಂತ ಅಂದ್ರು. 500 ರೂಪಾಯಿ ಕೊಟ್ರು ಅಷ್ಟೇ, ಇನ್ನೇನಿಲ್ಲ. ಯಾರೋ ಒಬ್ರು ಕೊಟ್ರು, ನಾವು ಇಸ್ಕೊಂಡು ಓಟ್ ಹಾಕಿ ಬಂದು. ನಾವೇನು ಅದೇನೊಂದು ಚೀಟಿ ಕೊಡ್ತಾರೆ ಅಂತ ಅನ್ಕೊಂಡು ID ಕಾರ್ಡ್ ಕೇಳಿದ್ರಲ್ಲ, ಅದಕ್ಕೆ ಕೊಟ್ಟು ಅವ್ರು ಅದ್ರ ಮೇಲೆ ಕಾಸಿಗೆ ಕೊಟ್ರು. ಅಟಯ್ಯ 500 ಕೊಡ್ತಾ ಇದ್ದಿದ್ದು. ಓದ್ಕಿತಾನೆ ಪರವಾಗಿಲ್ಲ, 1,000 ರೂಪಾಯಿ ಆದ್ರೂ ಕೊಟ್ರು. ಈಗಿತ ಬರೀ 500 ರೂಪಾಯಿ ಕೊಟ್ಟವ್ರೆ. ನಿಮ್ಗೆಲ್ಲ ಎಷ್ಟು ಕೊಟ್ರು ನೋಡಿದ್ರೆ? ನಾನು ಹೇಳಿಲ್ವೇ ಶಾಂತಕ್ಕ ಅಂದ್ಲು ಕೊಟ್ಟವ್ರೆ ಅಂತ. ಅದಕ್ಕೆ ನಾನು ಹೇಳಿದ್ದು ಕಣ್ ಲಕ್ಷ್ಮಕ್ಕ. ಶಾಂತವನಿ ಹೇಳಿದ್ದು ಬೆಳಿಗ್ಗೆ. ಹೌದು ಹೆಂಗರೆ ನೋಡ್ ಶಾಂತಕ್ಕಯ್ಯ, ನಮ್ಮ ಮನೆ ಕಡೆಗೆ ನಮ್ಮ ಬೀದಿ ಕಡೆಗೆ ಒಬ್ರಾರು ಬರಬಾರ್ದ? ಒಬ್ರು ಬಂದಿಲ್ಲ ಕಣವ. ಕೊನೆ ಬೀದಿ ಅಂತ ನಮ್ಮನ್ನ ಮರ್ತೆ ಹೋಗವ್ರೆ ಎಲ್ರು. ಆ ಕಡೆ ಕೊನೆ ಬೀದಿಗೆ ಸೀರೆ ಎಲ್ಲ ಕೊಟ್ರಂತೆ. ಈ ಕಡೆ ಗುಂಡವನವ್ರಿಗೆ ನೆನ್ನೆ ಮೊನ್ನೆನೆ 500 ಕೊಟ್ರಂತೆ. ನೀನ್ ನೋಡಿದ್ರೆ ಬೆಳಗ್ಗೆನೆ ಒತ್ತರನೇ ಇಸ್ಕ ಬಂದಿದ್ಯಾ? ನೋಡು, ನಾನು ಸರೋಜಕ್ಕನೇ ಪಾಪ ಏನೂ ಇಲ್ಲ ನಮ್ದು ಹೋಗತ್ತ. ಮತ್ತೆ ಎಲ್ಲಿ ಕೊಟ್ರು ಹೇಳು? ಹೋಗಿ ನಾವು ಹಸಿ ನೋಡ್ಕೊ ಬಂದೆವು. ಈಗೆಲ್ಲ ಇಲ್ಲ. ಈಗೆಲ್ಲ ಪೊಲೀಸರು ಬಂದ್ಬಿಟ್ಟವ್ರ ತೆಗೆ ಅಲ್ಲಿ. ಒತ್ತಾರನೆ ಕೊಟ್ರಷ್ಟೇಯ. ಇವಾಗಿಲ್ಲ ಏನಿಲ್ಲ ಕಣವ. ಸುಮ್ಮನೆ ಹೋಗ್ಬಿಟ್ಟು ತತ್ಬಿಟ್ಟು ಬರೋದಷ್ಟೇಯ. ಎಲ್ಲ ಇನ್ನ ಬಂದು. ಹೋಗೋಗು, ಇನ್ನು ನಾನು ಹೆಚ್ಕೋಬೇಡ. ನಿನ್ ಕಾಯಕ್ಕಾಗಕ್ಕಿಲ್ಲ, ಗೊತ್ತಾಯ್ತದೆ. ಹೋಗು, ಯಾವುದೋ ಒಂದು ಸುಮ್ಮನೆ ಓಟ್ ಮಾಡ್ಬಿಟ್ಟು ಬರೋಗು. ನೆಟ್ರು ಅಂತ ಕಾಯ್ತೀಯ. ಏನು ಮಾಡೋಕ್ಕಾಯ್ತಿದೆ? ಅಯ್ಯೋ ಅದನ್ನೇ ನೆಚ್ಕೊಳಕ್ಕಾಯ್ತಿದ್ದ. ಕಣೆ, ನಾನು ಅದೇ ಹೇಳ್ತಾ ಇದ್ದೆ ಇವಳಿಗೆ. ಅದನ್ನ ನಾನು ನೆಚ್ಕೊಳಕ್ಕಾಯ್ತದ? ಅವ್ರು ಕೊಡ್ತಾರೆ ಅಂತ. ಎಷ್ಟು ದಿವಸ ಬಂದ್ಬಿಡ್ತತೆ ಹೇಳು. ಕೊಟ್ರಿಸ್ಕೋಬೇಕು, ಇಲ್ಲಿ ಸುಮ್ಮನೆ ಆಗ್ಬೇಕು.
ಅದಕ್ಕೆ ಸುಮ್ನ ನಾವು ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬಂದೆ. ಅದೇ ಹೇಳ್ತಿದ್ದೆ ಇವ್ರಿಬ್ರಿಗೂ ಸಾಯಂಕಾಲವರೆಗೂ ನೋಡಮ್ಮ ಅಂತಿದ್ರು ಇವರು. ಅದಕ್ಕೆ ಹೇಳ್ತಿದ್ದೆ ಹೋಗಿ ಹೋಗಿ ಓಟ್ ಮಾಡ್ಬಿಟ್ಟು ಬರೋಗ್ರವ ಅಂತ. ನೋಡ್ದೇನಕ್ಕಯ್ಯ ಇವ್ರನ್ನ ಇವ್ರಿಬ್ರಿಗೆ ಬಂದ್ಬಿಡ್ತು. ಇವ್ರಿಬ್ರಿಗೆ ಮಾತ್ರ ದುಡ್ಡು ಇಸ್ಕೊಬಿಟ್ರು. ಹೆಂಗೆ ಹೇಳೋರು ಅಂತ ಅಷ್ಟಿದ್ದವ್ರು ಯಾಕೆ ಇಸ್ಕೋಬೇಕಿತ್ತು ದುಡ್ಡನ್ನ ಬೇಡ ಅಂತ ಕಳ್ಸೋದಲ್ವಾ. ಇವ್ರಿಬ್ರಿಗೆ ಇಸ್ಕೊಬಿಟ್ಟು ನಮಗ್ ಮಾತ್ರ ಬರೀ ಕೈಯಲ್ಲಿ ಹೋಗಿ ಓಟ್ ಹಾಕ್ಬಿಟ್ಟು ಬರ್ರಿ ಅಂತಾರೆ. ಹೆಂಗದೆ ನೋಡ್ದ ಬೆಚ್ಚಿಗೆ ಇಸ್ಕೊಂಡ್ ಮಾಡ್ಕೊಬಿಟ್ಟು ನಮ್ಗೆ ಮಾತ್ರ ಹೋದ್ರೆ ಅದನ್ನೆಲ್ಲ ನೆಚ್ಕೊಳಕಾಯ್ತದ ಅಂತದಲ್ಲ ಗುಂಡವನು. ಈ ಗುಂಡವನು ಸರಿಗಿಲ್ಲ ಕಣ್ತಕ. ನಾನು ಎಷ್ಟು ಮಾಡ್ತೀನಿ ಗುಂಡವನ್ಗೆ ಅಲ್ಲ. ನನಗೂ ಹಸಿ ಹೇಳ್ಬಾರ್ದು ಅವ್ರು ಕೊಡೋವಾಗ. ನನಗೂ ಹಸಿ ಕರೆದಿದ್ರೆ ನಾನು ಹೋಗಿ ಇಸ್ಕೊತಾರ್ಲಿಲ್ವಾ. ಸರಿಯಾಗದ ಕಣ್ಗುಂಡವ. ಹೂ ಕಣೆ ಲಕ್ಷ್ಮಿ. ಗುಂಡವನ ಅದಕ್ಕೆ ನಾನು ಸಾನೇ ಅಂಟಿಸ್ಕೊಳಕ್ಕಿಲ್ಲ. ಏನು ಹೇಳಲ್ಲ ಕಣಿ. ಅವತ್ತು ಅಷ್ಟೇ ಏನಾದ್ರು ಯಾರ ಬಂದು ಸೀರೆಗಳು ಕೊಟ್ರಂತಿ. ಇವ್ರು ಸೊಸೆ ಹೋಗಿ ಬೆಚ್ಚಿಗೆ ಇಸ್ಕೊಂಡ್ ಮಾಡ್ಕೊಂಡವಳೆ. ಅಪ್ಪತ್ತಾರ್ಗ ಹಸಿ ಹೇಳ್ಬಾರ್ದ. ನಾವು ಹೋಯ್ತಿರ್ಲಿಲ್ವಿ. ಅವಾಗುವೆ ಹೊಸಿ ಯಾವಾಗ ಒಂದು ವರ್ಷದ ಹಿಂದೆ ಅವಾಗೆಲ್ಲ ಊಟಗಳೆಲ್ಲ ಕೊಡೋರಲ್ಲ. ಆವಾಗುವೆ ಅಷ್ಟೇ ಏನು ಹೇಳ್ತಿರ್ಲಿಲ್ಲಮ್ಮ. ಹೇಳಿದ್ರೆ ಏನು ಇವ್ರಪ್ಪನ ಮನೆಯಿಂದ ತಂದು ಕೊಡ್ತಾರೆ, ಯಾರೋ ಕೊಡ್ತಾರೆ. ಇನ್ನೊಬ್ರಿಗೆ ಹೇಳಿದ್ರೆ ನಾವು ಹೋಗಿ ಇಸ್ಕೊಳಕಿದ್ವಿ. ನೋಡಿ ಇವಾಗ ಅವ್ರಿಬ್ರಿಗೆ ಮಾತ್ರ ಬಂತಲ್ಲ, ಹೋದ್ರೆ ಬೆಚ್ಚು ಬೋಟ್ ಹಾಕ್ಬಿಟ್ಟು ಬಂದ್ರು. ನಮ್ಗಿಲ್ದವ್ರ ಕತೆ ಇವನು. ಸುಮ್ಕಿರು, ನಾವು ಸಂಜೆವರೆಗೂ ನೋಡುವ. ಸಂಜೆವರೆಗೂ ನೋಡ್ಕೊಂಡು ಹೋಗಿ ಓಟಕ್ಕಮ್ಮ. ಸರಿ ಕಣ, ಆಯ್ತು ಬಿಡು. ಯಾರು ಕೊಡ್ತಾರೇನೋ ನೋಡುಮ ಕಣ್ತಡಿ. ಅಗೋಳೆ ಸವಿತಾ ಬತ್ತಾವಳೆ. ಏನು ಗುಂಡವ, ಲಕ್ಷ್ಮಕ್ಕಯ್ಯ, ಶಾಂತಕ್ಕಯ್ಯ, ಸರೋಜಕ್ಕಯ್ಯ ಎಲ್ಲ ಇಲ್ಲೇ ಇದ್ದೀರಲ್ಲಿ. ಬಾರವ ಸವಿತಾ, ಎಲ್ಲಿಗೋಗಿದ್ದವ? ಓಟ್ ಹಾಕ್ಬಿಟ್ಟು ಬಂದ್ಯಾ? ಕಣ್ಗುಂಡವ, ಓಟ್ ಹಾಕ್ಬಿಟ್ಟೆ ಬರ್ತಾ ಇದ್ದೀನಿ ಕಣ್ ನೋಡು. ನೀವೆಲ್ಲ ಓಟ್ ಹಾಕಿದ್ರೆ? ಇಲ್ಲ ಕಣವ, ನಂದುವೆ ಗುಂಡವಂದು ಆಯ್ತು. ಈ ಲಕ್ಷ್ಮಕ್ಕನುವೆ ಸರೋಜಕ್ಕಯ್ಯ ಹಾಕೇ ಇಲ್ಲ. ಹಂಗೆ ಕಾಯ್ಕೊಂಡು ಕೂತವ್ರೆ. ಇದ್ಯಾಕೆ ಹೊಸಿ ಜನ ಕಡಿಮೆ ಆಗಿದ್ರು ಹೋಗಿ ಹಾಕ್ಬಿಟ್ಟು ಬರೋಕಿಲ್ವೇ? ಲಕ್ಷ್ಮಕ್ಕಯ್ಯ, ಸರೋಜಕ್ಕಯ್ಯ ಹೋಗ್ರಿ, ಜನ ಕಮ್ಮಿ ಆಗೋರ್ ಕಣ. ಈಗ ಹೋದ್ರೆ ನಿಮ್ಗೆ ಕ್ಯೂ ಇರಲ್ಲ. ಸೀದಾ ಹೋಗಿ ಓಟ ಹಾಕ್ಬಿಟ್ಟು ಬತ್ತಾರದಯ್ಯ. ಹೋಗ್ರಿ ಬಿರ್ಬಿರ್ನೆ. ಇಲ್ಲಿ ಕಣೆ ಇವ್ರಿಬ್ರು ಸಾಯಂಕಾಲವರೆಗೂ ಹಾಕಲ್ವಂತಿ. ಇವ್ರಿಗೆ ಏನು ಕೊಟ್ಟಿಲ್ವಂತೆ ಯಾರುವೆ. ಅದಕ್ಕೆ ಸಾಯಂಕಾಲವರೆಗೂ ಮಾತಾಕಲ್ಲ. ಯಾರು ಕೊಡ್ತಾರೇನು ಅಂತ ಕಾಯ್ತಾವ್ರೆ. ಅದಕ್ಕೆ ನಾವ್ ಹೇಳ್ತಿದ್ದು ಅವೆಲ್ಲ ನೆಚ್ಕೊಳಕ್ ಆಯ್ತಿದ್ದೇನವ. ಹೋಗ್ರಿ ಓಟ್ ಹಾಕ್ಬಿಟ್ಟು ಬರೋಗ್ರಿ ಅಂತ. ಯಾವ್ದನ್ ಲಕ್ಷ್ಮಕ್ಕಯ್ಯ, ಅವೆಲ್ಲ ನೆಚ್ಕೊಳಕಾದತ್ತೆ ಅಲ್ಲ ಕಣ. ಅವ್ರು ಕೊಡೋ ದುಡ್ಡಿಗೆ ನಮ್ಮ ಮಾತನ್ನ ನಾವು ಮಾರ್ಕೊಳಕಾಗಿತ್ತಾ? ಇಲ್ಲ ಕಣವ, ನಮ್ಮನೆ ಕಡೆಗೂ ಬಂದಿದ್ರು, ನಾವ್ ಇಸ್ಕೊಳ್ಳಿಲ್ಲ. ನಾವು ನಮ್ಮ ಮತನ ನಾವು ಮಾರ್ಕೊಳಕ್ಕಿಲ್ಲ. ನಾವ್ ₹1 ಇಸ್ಕೊಂಡಿಲ್ಲ. ಯಾರ್ತವು ಒಂದ್ ಸೀರೆನೂ ಇಸ್ಕೊಂಡಿಲ್ಲ. ಯಾರ್ತವು ನಮ್ಗೆ ಬೇಡ. ನಾವು ನಿಯತ್ತಿಂದ ಓಟ್ ಹಾಕಿದೀವಿ. ಅದು ನಮ್ಮ ಹಕ್ಕು. ನಮ್ಮ ಪ್ರತಿಯೊಬ್ರು ಪ್ರಜೆಯ ಹಕ್ಕು ಅದು. ನಾವು ಯಾರು ಒಳ್ಳೆಯವರು ಅವ್ರಿಗೆ ನಮ್ಗೆ ಯಾರು ಬೇಕು ಅನ್ಸುತ್ತೋ ಅವ್ರಿಗೆ ಹೋಗಿ ಮತ ಹಾಕ್ಬೇಕು. ಅವ್ರು ಕೊಡೋ 500-1000 ರೂಪಾಯಿಗೆಲ್ಲ ನಮ್ಮ ಮತನ ನಾವು ಮಾಡ್ಕೊಳಕ್ಕಾಯ್ತದ? ಹಂಗಾರೆ ನಮ್ಗಿರೋ ಬೆಲೆ ಇಷ್ಟೆಯಾ? 500-1000 ಅಷ್ಟೇಯಾ ನಮ್ಮ ಬೆಲೆ? ಹೇಳ್ರಿ ನೀವೇ. ₹500 ಇಸ್ಕೊಂಡು ಮತ ಹಾಕಕ್ಕೆ ಅಷ್ಟೇ ನಮ್ಮ ಬೆಲೆ? ₹500 5 ವರ್ಷಕ್ಕೆ ಭಾಗ ಮಾಡಿ ಎಷ್ಟು ಬಿದ್ದತ್ತು ಹೇಳ್ರಿ. ಹಂಗೆ ಭಾಗ ಮಾಡಿದ್ರೆ ಅವ್ರು ಕೊಡೋ ₹500 5 ವರ್ಷಕ್ಕೆ ಎರಡಾಗ್ಬಿಡ್ತಿದ್ದೆ ಅವಳು. ₹1 ಬೀಳಕ್ಕಿಲ್ಲ ದಿನಕ್ಕೆ. ಹಂಗಾಗಿ ಕೊಡೋ ₹500 ಮೇಲೆ ನಾವು ಮತನ ಇದ್ ಮಾಡಬಾರ್ದು. ನಮ್ಮ ಮಕ್ಕನ್ನ ನಾವು ವೇಸ್ಟ್ ಮಾಡಬಾರ್ದು. ಕಣಕಯ್ಯ, ಸುಮ್ಕೆಯ ಹೋಗ್ರಿ ಮತ ಹಾಕ್ರಿ ನಿಯತ್ತಾಗಿ. ನಿಮ್ಗೆ ಯಾರು ಬೇಕೋ ಅವ್ರಿಗೆ ಹೋಗಿ ಮತ ಚಲಾಯಿಸಿ. ಈ ದೇಶ ಕಾಯೋರ್ಗೆ ಎಲ್ಲರೂ ಒಳ್ಳೆಯವ್ರನ್ನ ನೋಡಿ ಮತ ಚಲಾಯಿಸಿ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಬೇಕು. ನಮ್ಮನ್ನ ನಾವು ಯಾವ್ಯಾವ ಕಾರಣಕ್ಕೂ ಮಾರ್ಕೋಬಾರ್ದು ಕಣ್ರವ. ಏನು ಹೇಳ್ತಿದ್ಯ ಸವಿತಾ? ಹಂಗಾರೆ ನಿಮ್ ಕಡೆಗೂ ಬಂದಿದ್ರೆ ದುಡ್ಡು ಕೊಟ್ರೆ? ಕಣಕಯ್ಯ, ರಾತ್ರಿಯೇ ಬಂದಿದ್ರು. ನಾವು ಯಾರ್ತವೂ ಈಸ್ಕೊಳ್ಳಿಲ್ಲ. ನಮ್ಗೆ ಬೇಡ ಸ್ವಾಮಿ, ನಾವು ಹಾಕ್ತಿವಿ. ನಾವು ಖಂಡಿತ ಮತ ಹಾಕ್ತಿವಿ. ಅದೇ ಈ ದುಡ್ಡೆಲ್ಲ ನಮ್ಗೆ ಬೇಡ ಕಣ್ ಸ್ವಾಮಿ ಅಂತ ಕಳಿಸ್ತು. ಆವತ್ತೇ ಒಂದ್ಸಲಿ ಸೀರೆ ಕೊಡೋರು ಬಂದಿದ್ರು. ತಗೊಳ್ರವ ಅಂತ ಹೇಳಿದ್ರು. ಬೇಡ, ನಮ್ಗೆ ಯಾಕೆ ಸೀರೆಗಳಿಲ್ವೇ ನಮ್ಮ ಹತ್ರ? ಬೇಡ ಕಣ್ ಸ್ವಾಮಿ, ನಮ್ಮ ಹತ್ರ ಸೀರೆಗಳು ಅವೆ. ನಾವು ಖಂಡಿತ ಮತ ಚಲಾಯಿಸ್ತೀವಿ, ಮತ ಹಾಕ್ತಿವಿ. ನಿಮ್ಗೆ ಹಾಕ್ತಿವಿ. ಆದ್ರೆ ನಮ್ಗೆ ಈ ದುಡ್ಡು ಆಗ್ಲಿ, ನಮ್ಗೆ ಈ ಸೀರೆಗಳಾಗ್ಲಿ ಎಂಥದ್ದು ಬೇಡ. ನಾವು ನಮ್ಮನ್ನ ಮಾರ್ಕೊಳಕ್ಕಿಲ್ಲ ಅಂತ ಕಳಿಸ್ತು. ನಾನು ಅಷ್ಟೇ, ನಮ್ಮ ಯಜಮಾನಪ್ಪನೂ ಅಷ್ಟೇ. ಅವರು ಅಷ್ಟೇ, ನಾನು
ಅಷ್ಟೇ ಯಾವನು ಇಸ್ಕೊಳ್ಳಿಲ್ಲ. ನಾವು ಹೋದ್ವಿ ನಮ್ಮ ಪಾಡ್ ನಾವು ಮತ ಹಾಕ್ಬಿಟ್ಟು ನೋಡಿ ಈಗ ಬರ್ತಾ ಇದೀನಿ. ನಮ್ಮ ಮನೆಯಪ್ಪ ಹಿಂಗೆ ಕೆಲ್ಸಕ್ಕೆ ಹೋದ್ರು, ನಾ ಹಿಂಗೆ ಬರ್ತಾ ಇದೀನಿ ಕಣವ. ಹೋಗು ನೀನು ಅಷ್ಟೇ, ಹೋಗಿ ಮತ ಹಾಕ್ಬಿಟ್ಟು ಬಾ. ಸರೋಜಕ್ಕಯ್ಯ, ಹೌದು ಸವಿತಾ ಹೇಳ್ತಾ ಇರೋದು ದಿಟ. ನಾವು ನಮ್ಮನ್ನ ನಾವು ಮಾರ್ಕೋಬಾರ್ದು. ನೋಡು ಗುಂಡವ್ವ ಶಾಂತಕ ಎಲ್ಲ 500 ರೂಪಾಯಿ ಎಲ್ಲ ಇಸ್ಕೊಂಡು ಅವ್ರನ್ನ ಮಾರ್ಕೊಂಡವ್ರೆ. ನಾವು ಯಾರು ನಮ್ಮನ್ನ ನಾವು ಮಾರ್ಕೋಬಾರ್ದು. 500 ರೂಪಾಯಿ 5 ವರ್ಷಕ್ಕೆ ಎಷ್ಟು ಬಂದ್ಬಿಟ್ಟವ? 500 ರೂಪಾಯಿ ಒಂದ್ ದಿವಸ ಕೂಲಿಗೆ ಹೋಗಿ ಬಂದ್ರೆ ಆಯ್ತದೆ. ಹಂಗಂತ 5 ವರ್ಷ ನಾವು 500 ರೂಪಾಯಿನ ಮಾಡ್ಕೊಂಡು ತಿನ್ನಕ್ಕಾಯ್ತದ? ನಾವು 500 ರೂಪಾಯಿಗೆ ಆಸೆ ಬೀಳಬಾರ್ದು. ನಮ್ಗೆ ಯಾರು ಇಷ್ಟನೋ ಅವ್ರಿಗೆ ನಾವು ಮತ ಹಾಕ್ಬೇಕು ಕಣವ. ಸುಮ್ಕಿರು, ನಮ್ಗೆ ಯಾವ ದುಡ್ಡು ಬೇಡ, ಯಾವ ಸೀರೆನೂ ಬೇಡ. ನಾವು ಸುಮ್ಕೆ ಹೋಗಿ ಮತ ಹಾಕ್ಬಿಟ್ಟು ನಮ್ಗೆ ಯಾರು ಬೇಕೋ ಅವ್ರಿಗೆ ಮತ್ತೆ ಚಲಾಯಿಸ್ಬಿಟ್ಟು ಬರುವ. ಈ ದುಡ್ಡಿನ ಆಸೆಗೆಲ್ಲ ನಾವು ಇದ್ ಮಾಡೋ ಮಂಗ್ ಬುದ್ಧಿ ಎಡ್ಸ್ಕೊಬಾರ್ದು ಬೇಡ ನಾವು. ನಮ್ಗೆ ಇಷ್ಟು ದಿವಸ ತಲೆನೇ ಹೊಡಿಲಿಲ್ಲ. ನೋಡಿ ಇವಾಗ ಸವಿತಾ ಹೇಳಿದ್ಲಲ್ಲ, ಅವಳು ಹೇಳಿದ್ದಿಟ. ನಾವು ನಿಯತ್ತಿಂದ ಹೋಗಿ ಮತ ಚಲಾಯಿಸ್ಬಿಟ್ಟು ಬರುವ. ಹೆಮ್ಮೆಯಿಂದ ಹೇಳ್ಕೊಳುವ. ನಾವು ಯಾರ್ದವು 1 ರೂಪಾಯಿ ನಾವು ಇಸ್ಕೊಳ್ಳಿಲ್ಲ. ನಮ್ಗೆ ಇಷ್ಟ ಬಂದವ್ರಿಗೆ ನಾವು ಓಟ್ ಹಾಕಿದೀವಿ ಅಂತ ಹೇಳುವ. ಏನು ಅಂತೀಯಾ? ಓ ಕಣ್ ಲಕ್ಷ್ಮಕ್ಕ, ನೀನ್ ಹೇಳ್ತಿರೋದು ದಿಟ್ವೆ. ನಮ್ಗೆ ಅವ್ರು ಕೊಡೋ ದುಡ್ಡು ಬೇಡ, ಎಂಥದ್ದು ಬೇಡ. ಅಯ್ಯೋ ಒಂದಿನ ಯಾವಾಗ ಕೂಲಿ ಮಾಡಿ ಬಂದ್ರೆ 500 ರೂಪಾಯಿ ಬರ್ತದೆ. ಅದಕ್ಕೋಸ್ಕರ ನಾವು ಯಾಕೆ ಹಿಂಗ್ ಕಾಯ್ಕೊಂಡು ನಿಂತ್ಕೋಬೇಕು? ಹಿಂಗೆಲ್ಲ ನಾವು ಬೇಜಾರು ಮಾಡ್ಕೋಬೇಕು? 500 ರೂಪಾಯಿ ಎರಡು ದಿನ ತಿನ್ನಕ್ಕಾಗತ್ತೆ ಹೇಳು ನೀನೆ. ಸವಿತಾ ನಮ್ ಕಣ್ ತರ್ಸಿದ್ಲು. ನಮ್ಗೆ ಯಾವ ದುಡ್ಡು ಬೇಡ, ಯಾವ ಸೀರೆನೂ ಬೇಡ. ಮನ್ ತುಂಬಾ ತುಂಬಾ ಸೀರೆಗಳು ಬಿದ್ದವೆ. ಅಯ್ಯೋ ನನ್ ಮಗ ಎಷ್ಟು ಹೇಳಿದ್ರು ತಂದ್ಕೊಡ್ತಾನೆ. ಒಂದ್ಸತಿ ಹೋದ್ರೆ 3 ಸೀರೆ ತರ್ತಾನೆ. ಸುಮ್ನೆ ನಾವ್ ಯಾಕೆ ಬೇರೆದಕ್ಕೆಲ್ಲ ಆಸೆ ಪಡ್ಬೇಕು? ಬಿಟ್ಟಿ ದುಡ್ಗೆಲ್ಲ ಆಸೆ ಪಡಬಾರ್ದು. ಮತ್ತೆ ನಮ್ಮ ಮಾತನ್ನ ನಾವು ನಮ್ಮ ಮಕ್ಕಳನ್ನ ನಾವು ಮಾರ್ಕೋಬಾರ್ದು. ನೀನ್ ಹೇಳ್ತಿರೋದು ಸವಿತಾ ಹೇಳ್ತಿದ್ದು ದಿಟ್ವಾಗದೆ. ಸರಿ ನಡಿ, ನಾವ್ ಇವಾಗ್ಲೇ ಹೋಗಿ ಮತ ಹಾಕ್ಬಿಟ್ಟು ಬರುಮ. ಸವಿತಾ, ಇವತ್ತು ನೀನ್ ನನ್ ಕಣ್ ತರಿಸ್ದೆ ಕಣವ. ನಾನು ಮತ್ತೆ ಸರೋಜಕ್ಕಯ್ಯ ಇಬ್ರು ಯಾವ್ದು ದುಡ್ಡು ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ ಕೂತಿದ್ವಿ. ಆದ್ರೆ ನೀನ್ ಇವಾಗ ಹೇಳ್ದಲ್ಲ ಮಾತು, ಅದು ದಿಟ್ವಾಗದೆ ಕಣವ. ಇದು ನಿನ್ ಮಾತಿಂದ ನಮ್ ಕಣ್ತಾ ಇತ್ತು. ನಾವು ಯಾವುದೇ ಕಾರಣಕ್ಕೂ ನಮ್ಮ ಮತನ ನಾವು ಮಾರ್ಕೊಳಕ್ಕಿಲ್ಲ. ನಾವು ಯಾವುದೇ ದುಡ್ಡಾಸೆಗೂ ನಮ್ಮ ಮತ ನಾವು ಮಾರ್ಕೊಳಕ್ಕಿಲ್ಲ. ನಮ್ಗೆ ಯಾರು ಬೇಕೋ ಅವ್ರಿಗೆ ಹೋಗಿ ಮತ ಹಾಕ್ ಬರ್ತೀವಿ ಕಣವ. ಇವತ್ತು ನೀವು ನನ್ಗೆ ಒಳ್ಳೆ ಕಣ್ ತೇರಿಸ್ದೆ ಕಣವ. ಹೌದೇನು ಲಕ್ಷ್ಮಕ್ಕಯ್ಯ? ಹಂಗಾರೆ ನಂಗೆ ಖುಷಿ ಆಯ್ತು ಕಣ. ಹೇಳಿ ನಿಮ್ಮ ಮಾತು ಕೇಳಿ. ಹಂಗಾರೆ ನೀವು ಈಗಲೇ ಹೋಗಿ ಮತ ಹಾಕ್ಬಿಟ್ಟು ಬರ್ರಿ. ಉಕ್ಕಣವ, ಈಗಲೇ ಹೋಯ್ತೀವಿ. ನಡಿ ಸರೋಜಕ್ಕಯ್ಯ, ಈಗಲೇ ಹೋಗುಮ. ಹೋಗ್ಬಿಟ್ಟು ಮತ ಹಾಕ್ಬಿಟ್ಟು ಬರುಮ. ಅಯ್ಯೋ ಸವಿತಾ, ನೀನು ಹೇಳಿದ್ದಿಡ ಕಣವ. ಆದರೆ ಏನು ಮಾಡೋದು? ನಾವೇನು ದುಡ್ಡನ್ನ ಆಸೆ ಪಡಲಿಲ್ಲ. ಅವರಾಗೆ ಅವ್ರು ಬಂದು ಕೊಟ್ರಾಗ ನಾವು ಯಾಕೆ ಬೇಡ ಅನ್ಬೇಕು ಅಂತ ಈಸ್ಕೊಬಿಟ್ವಿ ಅಷ್ಟೇ ಕಣವ. ಅದು ಬಿಟ್ರೆ ಇನ್ನೇನಿಲ್ಲ. ನಮಗೆ ಯಾವ ದುಡ್ಡು ಆಸೆಗೂ ನಾವೇನು ನಮ್ಮ ಮತನ ಮಾರ್ಕೊಂಡಿಲ್ಲ ಕಣವ. ನೀನು ಹೇಳಿದ್ಮೇಲೆ ನನಗೆ ಈಗ ಯಾಕಾರ ಈಸ್ಕೊಂಡ್ವೋ ದುಡ್ಡು ಅಂತ ಅನಿಸ್ತಾ ಇದೆ ಕಣವ. ಏನು ಮಾಡೋದು? ಈಸ್ಕೊಬಿಟ್ಟಿದ್ದೀವಲ್ಲ, ಏನು ಮಾಡೋಕ್ಕಾಯ್ತಿದೆ? ನನ್ನ ಗೆದ್ದಿಂದ ನಾವು ಯಾವ ದುಡ್ಡು ಈಸ್ಕೊಳಕ್ಕಿಲ್ಲ, ಏನೂ ಇಲ್ಲ. ನಾವೇ ಹಂಗೆ ಹೋಗಿ ನಿಯತ್ತಾಗಿ ಮತ ಚಲಾಯಿಸ್ಬಿಟ್ಟು ಬರ್ತೀವಿ ಕಣವ. ಅಯ್ಯೋ ಇಸ್ಕೊಂಡಿದ್ರೆ ಏನ್ ಮಾಡಕ್ಕಾಯ್ತಿದೆ ಶಾಂತಕಯ್ಯ? ಬಿಡ್ರಿ, ಇನ್ನೊಂದ್ಕಿತ ಆ ಥರ ಮಾಡಿದ್ರೆ ಆಯ್ತು. ಇವಾಗೇನು ಅವ್ರು ಅನ್ಸ್ತಾ ಇರೋದೇನು ಅವ್ರ ದುಡ್ಡು ಅನ್ಕೊಂಡಿಲ್ಲ, ಅದು ಸರ್ಕಾರದ ದುಡ್ಡೇ ಅಲ್ವೇ? ಅದು ನಮ್ಮ ದುಡ್ಡನ್ನ ನಮ್ಗೆ ಅನ್ಸ್ತಾರೆ ಕಣ. ಆಮ್ಯಾಕೆ ಆ ಟ್ಯಾಕ್ಸು ಪಾಕ್ಸು ಅಂತ ಹೇಳಿ ನಮ್ಮ ತಲೆ ಮೇಲೆ ಕಟ್ತಾರೆ ಕಣ. ಅದನ್ನು ಹಂಗೆ ವಸೂಲಿ ಮಾಡ್ಕೊತಾರೆ ಅಷ್ಟೇ. ಹೆಂಗು ಈಸ್ಕೊಂಡಿದ್ದೀರಾ ಬಿಡ್ರಿ, ಏನಕ್ಕಾರ ಆಯ್ತದೆ ಬಿಡು. ಅಂದ್ರೆ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ ಆ ದುಡ್ಡಾಸೆಗೋಸ್ಕರ ನಮ್ಮ ಮಾತನ್ನ ನಾವು ಮಾರ್ಕೋಬಾರ್ದು ಅಂತ ಅಷ್ಟೇ. ಇನ್ನೇನಿಲ್ಲ. ನಿಮ್ಗೂ ಈಗ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟು ಸಾಕು ಕಂಡ್ಬಿಡ್ರಿ. ಸರಿ, ನನಗೆ ಗೊತ್ತಾಯ್ತದೆ. ಮಗನ ಮನೇಲಿ ಬಿಟ್ಟು ಬಂದಿದ್ದೀನಿ. ನಮ್ಮ ಅವನ ಹತ್ರ ಅವ್ರುವೆ ಮತ್ತೆ ಹಾಕಕ್ಕೆ ಹೋಗ್ಬೇಕು. ನಾವು ಬರೋಣೆ. ಹೂ ಕಣವ, ಹೋಗಿದ್ ಬಾ. ಪಾಪ ಮಳೆ ಮಗಿನ ಬಿಟ್ಟು ಬಂದಿದ್ಯಾ, ಹೋಗಿ ಬಾರವ. ನೋಡಿದ್ರಲ್ಲ ವೀಕ್ಷಕರೇ, ದಯವಿಟ್ಟು ಎಲ್ಲರೂ ಮತ ಚಲಾಯಿಸಿ. ಪ್ರತಿಯೊಬ್ಬ ದೇಶದ ನಾಗರಿಕನ ಮತದಾನ ದೇಶದ ಏಳಿಗೆಗೆ ಕಾರಣ. ನೀವೆಲ್ಲರೂ ನಿಮ್ಮ ಮತನ ಚಲಾಯಿಸಿ, ನಿಮ್ಮ ಹಕ್ಕನ್ನ ನೀವು ಸಾಧಿಸಿ. ನಾವಿನ್ನ ಬರ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿದ್ದು ಬರ್ತೀನಿ. ಧನ್ಯವಾದಗಳು ವೀಕ್ಷಕರೇ.